ಹಾಯ್ ಹಲೋ ನಮಸ್ತೆ, ನಾನ್ ನಿಮ್ಮ ಸಚಿನ್ ಕೆಂಗನಾಳ್ ಮಾತಾಡೋದು. ಹೆಂಗದಿರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪಾ ಟಾಪಿಕ್ ಅಂದ್ರ ಈ ಪೋಸ್ಟರ್ ನೋಡ್ರಿ. ಈ ಪೋಸ್ಟರ್ ನೋಡಿದಾಗ ಏನ್ ಅನಿಸ್ತೈತಪ್ಪ ಅಂತಂದ್ರ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಒಂದು ಬೆಸ್ಟ್ ಭರ್ಜರಿ ಭೋಜನ ಕೊಟ್ಟಂಗ, ಅಂದ್ರ ಸಂತೋಷ ಕೊಟ್ಟಂಗ. ಈ ಪೋಸ್ಟರ್ನ ಸ್ಟಡಿ ಮಾಡಿದಾಗ ರುಕ್ಮಿಣಿ ವಸಂತ ಅವರು ಹಾಕಿರುವಂತ ಡಾರ್ಕ್ ಗ್ರೀನ್ ಅವರ ವಾಕಿಂಗ್ ಸ್ಟೈಲ್, ಅವ್ರ ಹೇರ್ ಸ್ಟೈಲ್ ನೋಡಿದ್ರ ಈ ಪೋಸ್ಟರ್ದಾಗ ಅಥವಾ ಈ ಮೂವಿ ಒಳಗ ಇವ್ರದ್ದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅನ್ನೋದು ಬಿಂಬಿಸಾಕತ್ತದಲ್ಲಿ. ಯಾಕಪ್ಪ ಅಂತಂದ್ರ ಅವ್ರ ಸುತ್ತಮುತ್ತ ಇರೋ ಎನ್ವೈರನ್ಮೆಂಟಲ್ ನೋಡ್ರಿ, ಪೋಸ್ಟರ್ದಾಗ ಕ್ಲಬ್ ಒಳಗ ಇವ್ರದ್ದು ಪಕ್ಕ ಹಿಡಿತಾ ಐತನು ತೋರ್ಸ್ಯಾರ, ಲೆಕ್ಕದಾಗ ತೋರ್ಸ್ಯಾರ. ಕೆಳಗಡೆ ಗ್ರೋ ಅಪ್ ವಿತ್ ಫೇರಿ ಟೈಲ್ ಅಂತ ಕೊಟ್ರ. ಫೇರಿ ಟೈಲ್ ಅಂದ್ರ ಸಿಹಿ ಸುದ್ದಿ ಅಂತ ಕೊಟ್ಟಂಗ. ಅಂದ್ರ ನಮ್ಮಂತ ಹದಿಹರೆಯದ ಯುವಕರಿಗೆ ಇವರು ಮನಸ್ಸು ತಟ್ಟುವಂಗ ಏನಾರೆ ಗ್ಲಾಮರ್ ತೋರ್ಸ್ಯಾರೋ, ಏನ್ ಡಾರ್ಕ್ ಸ್ಟೋರಿ ತೋರ್ಸ್ಯಾರೋ, ಏನೋ ಒಂದು ಕುತೂಹಲ ಮೂಡ್ಸಾಕ ಈ ಪೋಸ್ಟರ್ ರಿಲೀಸ್ ಮಾಡ್ಯಾರ. ಹಿಂದ್ಗಡೆ ರಿಲೀಸ್ ಆಗ್ಯಾವಲ್ಲ, ಅಂದ್ರ ಟಾಕ್ಸಿಕ್ ಹೀರೋಯಿನ್ಗಳದ ಪೋಸ್ಟರ್ ರಿಲೀಸ್ ಆಗ್ಯಾವಲ್ಲ. ಯಾವ್ಯಾವ ಪೋಸ್ಟರ್ ರಿಲೀಸ್ ಆಗ್ಯಾವ ಅಂದ್ರ ಬಾಲಿವುಡ್ ಹೀರೋಯಿನ್ಗಳು ಕೈರಾ ಅಡ್ವಾಣಿ, ತಾರಾ ಸುತಾರಿಯಾ, ಹ್ಯೂಮಾ ಕುರೇಶಿ, ಇವ್ರ ಮೂರು ಜನ ಬಾಲಿವುಡ್ದವರು. ಇನ್ನ ತಮಿಳ ಅಥವಾ ತೆಲುಗು ನನಗ್ ಗೊತ್ತಿಲ್ಲ. ಅವ್ರ ನಯನತಾರ ಅವ್ರು ಕನ್ನಡದಾಗ ಆಕ್ಟಿಂಗ್ ಮಾಡಿದಾರ ಒಂದೆರಡು ಮೂವಿ ಒಳಗ. ನಯನತಾರ ಅವ್ರನ್ನ ತಗೊಂಡಾರ. ಇಲ್ಲಿ ಏನಪ್ಪಾ ವಿಶೇಷ ಅಂದ್ರ ಹ್ಯೂಮಾ ಕುರೇಶಿ ಅವರು ನೆಗೆಟಿವ್ ರೋಲ್ ಒಳಗ ಕಾಣ ಬರ್ತಾರ ಕೇಳಿ ಬರ್ಲಿಕತ್ತೈತಿ. ನೆಕ್ಸ್ಟ್ ಕೈರಾ ಅಡ್ವಾಣಿ ಮೇನ್ ಫಿಮೇಲ್ ಲೀಡ್ ಅಂದ್ರ ಯಶ್ ಸರ್ ಜೊತೆ ಹೀರೋಯಿನ್ ಆಗಿ ಕಾಣಿಸ್ಬಹುದು ಅಂತೇಳಿ ಕೇಳ್ಪಡ್ಲಕತೈತಿ. ಇನ್ ತಾರಾ ಸುತಾರೆ ಅದು ಇನ್ನೂ ಅವ್ರದ್ದು ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟರ್ ಲೀಡ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಯಾರೋ ಉಳಿದ್ರಲ್ಲ, ಕೈ ನಯನತಾರ ಎಸ್ ಸರ್ದ ತಂಗಿ ರೋಲ್ದಾಗ ಕಾಣಬಹುದು ಅಂತ ಹೇಳಿ ಸುದ್ದಿ ಕೇಳ್ಬರಾಕತೈತಿ. ಇನ್ನೂವರೆಗೂ ರುಕ್ಮಿಣಿ ವಸಂತ್ ಅವರು ಟಾಕ್ಸಿಕ್ ಮೂವಿ ಒಳಗ ಯಾವ ಕ್ಯಾರೆಕ್ಟರ್ದಾಗ ಅದಾರ ಅನ್ನೋದು ಇವರು ಬರೀ ಜಸ್ಟ್ ಈಗ ಪೋಸ್ಟರ್ ಜಲಕ್ ಬಿಟ್ಟಾರ. ಇನ್ನು ಯಾವ ಕ್ಯಾರೆಕ್ಟರ್ ಒಳಗ ಅದಾರ ಇವ್ರು ಅನ್ನೋದು ಇನ್ನು ಎಲ್ಲಿ ಕೇಳ್ಪಟ್ಟಿಲ್ಲ. ಜಸ್ಟ್ ಇವು ಎಲ್ಲಾ ಖರೆ ಆದವಪ್ಪ ಅಂತಂದ್ರ ಕೇಳ್ಪಟ್ಟಿದ್ದೆಲ್ಲ ಈ ಕ್ಯಾರೆಕ್ಟರ್ಗಳ ಖರೆ ಅದು ಅಂದ್ರ ನಿಜ ಆದವಪ್ಪ ಅಂತಂದ್ರ ಮೂವಿ ಮಾತ್ರ ಮಾಸ್ ಆಗಿರ್ತೈತಿ. ಮೂವಿ ಒಳಗ ಹಾಲಿವುಡ್ ಲೆಕ್ಕದ ಒಂದ್ ಗ್ರೇಡಿಯಂಟ್ ಲುಕ್ ಬಂದೈತಿ. ಈ ಪೋಸ್ಟರ್ಗಳು ಎಲ್ಲಾ ನೋಡಿದ್ಮ್ಯಾಗ ಒಂದ್ ಮಾತ್ರ ತಿಳಿತೈತಿ, ಕನ್ನಡದ ಹಾಲಿವುಡ್ ಮೂವಿ ಟಾಕ್ಸಿಕ್ ಅನ್ಬಹುದು ನಾವ. KGF 2 ಎಲ್ಲಾ ಇವ್ ರಿಲೇಟೆಡ್ ಅಪಾನ್ ನಮ್ಮ ಇಂಡಿಯಾದಾಗ ಅದಾವ. ಬಟ್ ಟಾಕ್ಸಿಕ್ ಏನೈತ್ಲ, ಟಾಕ್ಸಿಕ್ ಅಂದ್ರನೇ ಇಂಗ್ಲಿಷ್ ವರ್ಲ್ಡ್ ನಮ್ಮ ಕನ್ನಡದಾಗ ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡಾಕತ್ತಾರಪ್ಪ ಅಂತಂದ್ರ ಹಾಲಿವುಡ್ ಲೆಕ್ಕದಾಗ ಮೂವಿ ಮಾಡಾಕತ್ತಾರ ತಿಳ್ಕೊಬೇಕು. ಬಟ್ ಜಸ್ಟ್ ಇವೆಲ್ಲಾ ಏನದಾವಪ್ಪ ಅಂತಂದ್ರ ಇವು ಫಿಮೇಲ್ ಆಕ್ಟ್ರೆಸ್ ದ ಪೋಸ್ಟರ್ ನೋಡಿನೇ ತಿಳ್ಕೊಬೇಕು ನಾವು. ಹಾಲಿವುಡ್ ರೇಂಜ್ ದಾಗ ಗ್ರೇಡಿಯಂಟ್ ಐತಿ. ಗ್ರೇಡಿಯಂಟ್ ಅಂದ್ರೆ ಏನಪ್ಪಾ ಅಂದ್ರ ಸೆಟ್ ಕಲೆ ಅಂದ್ರ ಕಲರ್ ಅಂತಾರಲ್ಲ, ಅದು ಗ್ರೇಡಿಯಂಟ್. ಈಗ ಹೆಂಗ ನಮ್ದ ಬಾಹುಬಲಿ ಒಳಗ್ ಗ್ರೇಡಿಯಂಟ್ ಇತ್ತಲ್ಲ ಅವಾಗಿನ ಕಾಲದ. ಆಮೇಲೆ ನೆಕ್ಸ್ಟ್ KGF ನಾಗ ಬರೇ ಬೂದಿ ಕರ್ಗ ಹಿಂಗ್ ಗ್ರೇಡಿಯಂಟ್, ಆ ತರ ಗ್ರೇಡಿಯಂಟ್ ಲೆಕ್ಕದಾಗ ಹೇಳಾಕತ್ತೀನಿ ನಾನು. ನೆಕ್ಸ್ಟ್ ಇನ್ನೊಂದ್ ಏನ್ ಸುದ್ದಿಪ್ಪ ಅಂತಂದ್ರ ಮಾರ್ಚ್ 19ಕ್ಕ ಟಾಕ್ಸಿಕ್ ರಿಲೀಸ್ ಆಗ್ತೈತಿ. ಇದ್ರ ಎದುರುಗಡೆ ದುರಂಧರ್ 2 ರಿಲೀಸ್ ಆಗ್ಲಕತ್ತೈತಿ. ಎಷ್ಟೋ ಜನ ಕಮೆಂಟ್ದಾಗ ಏನ್ ಅನ್ನಕತ್ತಾರಪ್ಪ ಅಂತಂದ್ರ ದುರಂಧರ್ ಮುಂದ್ ಟಾಕ್ಸಿಕ್ ಸೋಲ್ತೈತಿ, ಟಾಕ್ಸಿಕ್ ಮುಂದ ದುರಂಧರ್ ಸೋಲ್ತೈತಿ. ಒಂದ್ ತಿಳ್ಕೊರಿ, ಟಾಕ್ಸಿಕ್ ಕಲ್ಪನೆಯ ಕಾನ್ಸೆಪ್ಟ್ ಅಂದ್ರ ಕಾಲ್ಪನಿಕ ಕಾನ್ಸೆಪ್ಟ್. ಅದನ್ನ ನೋಡಬಹುದು, ನೋಡಕ ಎಂಜಾಯ್ ಮಾಡಬಹುದು. ಅದಕ್ಕೂ ಬೈಯೋಂಗಿಲ್ಲ, ಅದು ಗೆಲ್ತೈತಿ. ಟಾಕ್ಸಿಕ್ ಅಂತೂ ಗೆದ್ದೇ ಗೆಲ್ತೈತಿ. ದುರಂಧರ್ 2 ವಿಷಯಕ್ಕೆ ಬಂದಾಗ ಇದು ನೈಜ ಘಟನೆಯ ಆಧಾರಿತ ಮೂವಿ ಆಗ್ತೈತಿ. ದುರಂಧರ್ 2 ಅಂದ್ರ ನಮ್ಮ ಇಂಡಿಯಾದಾಗ ಏನೇನ್ ಕೆಟ್ಟ ಮಾಡ್ಯಾರೋ, ಯಾರ್ಯಾರು ಹೊರದೇಶನವರು ಪಾಕಿಸ್ತಾನದವ್ರು ಏನೇನ್ ಮಾಡ್ಯಾರ ಅನ್ನೋದು ಮೂವಿ ತೋರ್ಸಾಕತ್ತಾರ. ಅಂದ್ರ ಇದು ಅರಿವು ಮೂಡಿಸ್ಲಕತ್ತಾರ. ಅಂದ್ರ ನಮಗ್ ಗೊತ್ತಿರ್ಲಾರ್ದಂತ ಇತಿಹಾಸ ತೋರ್ಸಾಕತ್ತಾರ. ಇದನ್ನು ನೋಡ್ಬೇಕು ನಾವು. ಎರಡು ಮೂವಿ ಬೇಸ್ಡ್ ಅಪಾನ್ ಅವ್ರವ್ರ ವೇಟೇಜ್ ಅದ, ಅವ್ರದ ಕಾನ್ಸೆಪ್ಟ್ ವೇಟೇಜ್. ಟಾಕ್ಸಿಕ್ ಒಳಗ ಸ್ಟೋರಿ ಕಾಲ್ಪನಿಕ ಇರ್ತೈತಿ, ಅದನ್ನ ನೋಡ್ಲೇಬೇಕು ನಾವು. ಅವಾಗ್ನು ಅದ್ನೇ ಹೇಳಿನಿ ಆಗಲೇ, ಅಂದ್ರೆ ಏನೇ ಜಸ್ಟ್ ಹಿಂದ್ಗಡೆ ಅದ್ನೇ ಹೇಳಿನಿ, ಈಗ ಹೇಳ್ತೀನಿ. ದುರಂಧರ್ನು ನೋಡ್ಲೇಬೇಕು ನಾವು, ಎರಡು ನೋಡ್ಬೇಕು. 19ನೇ ತಾರೀಕು ನೋಡಿದ್ರೂ ಏನ್ ಅಡ್ಡಿ ಇಲ್ಲ. ಈ ಸೈಡ್ ಟಾಕ್ಸಿಕ್ ನೋಡಿ, ಈ ಸೈಡ್ ನಾವು ದುರಂಧರ್ 2 ನೋಡಿದ್ರೂ ಪರವಾಗಿಲ್ಲ. ಸೊ ಎರಡು ಮೂವಿ ರಿಲೀಸ್ ಆಗೋ ತನಕ ನಾವು ವೇಟ್ ಮಾಡಾಕತ್ತೀವಿ. ಈಗ ಮತ್ತೆ ಯಾವ್ಯಾವ ಅಪ್ಡೇಟ್ ಬರ್ತಾವ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ರಿವ್ಯೂ ಚಲೋ ಇತ್ತು, ನನ್ನ ಬ್ಲಾಗ್ ಚಲೋ ಇತ್ತು, ನನ್ನ ಥಾಟ್ ಚಲೋ ಇತ್ತಪ್ಪ ಅಂತಂದ್ರ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಸಿಗ್ತೀನಿ. ಬಾಯ್.